ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. MHRDಯ UDES ಪ್ಲಸ್ ಏನಿದೆ, ಸೊ UDES ಪ್ಲಸ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಒಂದು ಅಪಾರ್ ಐ ಡಿಯನ್ನು ಕ್ರಿಯೇಟ್ ಮಾಡುವಂಥದ್ದಿದೆ. ಸೊ ಮುಂಬರುವ ದಿನಗಳಲ್ಲಿ ಏನು ಅಪಾರ್ ಐ ಡಿ ಕ್ರಿಯೇಟ್ ಆಗ್ತದೆ, ಸೊ ಅದನ್ನು ನಾವು ಡಿಜಿಲಾಕರ್ ಏನಿದೆ ಡಿಜಿಲಾಕರ್ಗೆ ಕನೆಕ್ಟನ್ನು ಮಾಡಲಾಗುತ್ತೆ. ಸೊ ಒಬ್ಬ ವಿದ್ಯಾರ್ಥಿಗೆ ಸಂಬಂಧಿಸಿದಂಥ ಈಗಾಗಲೇ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ ಏನಿದೆ, ಪ್ರೋಗ್ರೆಸ್ ಕಾರ್ಡ್ಸ್ಗಳೆಲ್ಲ ಡಿಜಿಲಾಕರ್ನಲ್ಲಿ ಸೇವ್ ಆಗಿರ್ತದೆ. ಜೊತೆಯಲ್ಲಿ ಅದರಲ್ಲಿ ಈ ಅಪಾರ್ ಐ ಡಿ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ ಕೂಡ ಡಿಜಿಲಾಕರ್ನಲ್ಲಿ ಸೇವ್ ಆಗ್ತದೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಈಗಾಗಲೇ ನಾವು ಅಪಾರ್ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಸೊ ಒಂದು ವಿಡಿಯೋವನ್ನು ಮಾಡಿದ್ವಿ. ಈಗಾಗಲೇ 15,000+ ಸ್ನೇಹಿತರು ಅದನ್ನು ನೋಡಿದ್ದಾರೆ. ಬಟ್ ಈಗ ಅಪಾರ್ ಐ ಡಿ ಕ್ರಿಯೇಟ್ನಲ್ಲಿ ಒಂದು ಬದಲಾವಣೆಯನ್ನು ಮಾಡಲಾಗಿದೆ. ಸೊ ಅದಕ್ಕಾಗಿ ಈಗ ಒಂದು ಅಪ್ಡೇಟೆಡ್ ಆಗಿರುವಂತಹ ಒಂದು ವಿಡಿಯೋ ಇದಾಗಿರ್ತದೆ. ಸೊ ಹೌ ಟು ಕ್ರಿಯೇಟ್ ದ ಅಪಾರ್ ಐ ಡಿ, ಸೊ ವಾಟ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವಿಂಗ್ ಇನ್ ದ್ಯಾಟ್. ಸೊ ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಮೊಬೈಲ್ ಅಥವಾ ಪ್ರತ್ಯೇಕವಾಗಿರುವಂಥ ಪಾಸ್ವರ್ಡ್ ಏನೂ ಆಗಿರೋದಿಲ್ಲ. ಸೊ ಆ ಒಂದು ಯೂಸರ್ ನೇಮ್ ಪಾಸ್ವರ್ಡ್ಸನ್ನು ನೀವೇನು ಮಾಡಬೇಕು, ಅಲ್ಲಿ ಎಂಟ್ರಿಯನ್ನು ಮಾಡಬೇಕು. ಹಾಗೂ ಇಲ್ಲಿ ಒಂದು ಕ್ಯಾಪ್ಚವನ್ನು ಕೊಡಲಾಗಿರುತ್ತೆ. ಆ ಕ್ಯಾಪ್ಚವನ್ನು ಕೂಡ ನೀವೇನು ಮಾಡಬೇಕಾಗತ್ತೆ, ಅಲ್ಲಿ ನೀವು ಎಂಟ್ರಿಯನ್ನು ಮಾಡಿ ನೀವೇನು ಮಾಡಬೇಕು, ಅಲ್ಲಿ ಕೆಳಗಡೆ ಲಾಗಿನ್ ಅಂತ ನೀವು ಕೊಡಬೇಕು. ಸೊ ಕ್ಯಾಪ್ಚ ಸರಿಯಾಗಿರಬೇಕು. ಸರಿಯಾಗಿದ್ದು ನೀವೇನು ಮಾಡಬೇಕು, ಲಾಗಿನ್ ಅಂತ ಕೊಡಿ. ಸೊ ನಾನು ಲಾಗಿನ್ ಅಂತ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ಲಾಗಿನ್ ಕೊಟ್ಟಾಗ ನಮ್ಮ ಒಂದು ಶಾಲೆಯ ಸ್ಟೂಡೆಂಟ್ ಮಾಡಲ್ಗೆ ನಾವು ಲಾಗಿನನ್ನು ಹಾಕ್ತೀವಿ. ಅಂದರೆ ಸ್ಟೂಡೆಂಟ್ ರಿಲೇಟೆಡ್ ಆಗಿರುವಂಥ ಏನೆಲ್ಲ ಒಂದು ಪ್ರಕ್ರಿಯೆಗಳಿವೆ ಈ ಒಂದು ಮಾಡಲ್ನಲ್ಲಿ ನಾವು ಮಾಡಲಿಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ. ಸೊ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾವು ಒಂದು UDES ಪ್ಲಸ್ನಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಹೇಗೆ ಚೇಂಜ್ ಮಾಡಬೇಕು, ನೇಮ್ ಕರೆಕ್ಷನ್ಸ್ ಹೇಗೆ ಮಾಡಬೇಕು, ಸೊ ಅಲ್ಲೇ ಒಂದೊಂದು ಟೆಕ್ಸ್ಟನ್ನು ರಿಮೂವ್ ಹೇಗೆ ಮಾಡಬೇಕು, ಆ್ಯಡ್ ಹೇಗೆ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಚರ್ಚೆಯನ್ನು ಮಾಡಿದ್ದೀವಿ. ನೀವು ಆ ವಿಡಿಯೋನು ಕೂಡ ನೀವು ನೋಡ್ಬೋದು. ಸರಿ, ಈಗ ನಾವು ಸ್ಟೂಡೆಂಟ್ ಮಾಡಲನ್ನು ನಾವು ಲಾಗಿನ್ ಆಗಿದ್ದೀವಿ. ಸೊ ಲಾಗಿನ್ ಆದಾಗ ನಾವು ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ನಾವು ಕ್ಲಿಕ್ ಮಾಡಿ. ಸೊ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಕ್ಲಿಕ್ ಮಾಡಿದಾಗ ನಮಗೇನಾಗುತ್ತೆ, ಮತ್ತೊಂದು ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮಿನ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಈಗ ನಮಗೆ ಇಲ್ಲಿ ಲೆಫ್ಟ್ ಸೈಡ್ ತಾವು ಗಮನಿಸ್ತಾ ಇದ್ದೀರಿ ಅಪಾರ್ ಮಾಡ್ಯೂಲ್ ಅಂತ. ಸೊ ಅಪಾರ್ ಮಾಡ್ಯೂಲ್ ಅಂತ ಈ ರೀತಿ ಇದೆ. ಸೊ ಅಪಾರ್ ಮಾಡ್ಯೂಲ್ ಅಂತ ಬಂದಾಗ ನಮಗೆ ಈ ರೀತಿ ಬರುತ್ತೆ. ನಾವು ಇಲ್ಲಿ ಏನು ಮಾಡಬೇಕು, ಕ್ಲಾಸನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಹೋಗಿ. ಸೊ ಈ ರೀತಿ ಮಾಡಿದಾಗ ನಮ್ಗೆ ಏನಾಗುತ್ತೆ, ಈ ಒಂದು ಆ ಒಂದು ಸೆಕ್ಷನಿಂದ ನಾವು ಸೆಲೆಕ್ಟ್ ಮಾಡಿದ್ದೀವಿ. ಸೊ ಆ ಸೆಕ್ಷನ್ನಲ್ಲಿ ಇರುವಂಥ ಒಂದು ಮಕ್ಕಳ ಪಟ್ಟಿ ಏನಾಗುತ್ತೆ, ಇಲ್ಲಿ ಜನ್ರೇಟ್ ಆಗುತ್ತೆ, ಒಂದು ಲಿಸ್ಟು ಅಪ್ಡೇಟ್ ಆಗುತ್ತೆ. ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ಇಲ್ಲಿ ಏನೆಲ್ಲ ಒಂದು ಇನ್ಫಾರ್ಮೇಷನ್ಸ್ ಇದೆ. ಇಲ್ಲಿ ನಿಮಗೆ ಈ ಒಂದು ಅಪಾರ್ ಐ ಡಿ ಜನ್ರೇಟ್ ಮುಂದ್ಗಡೆ ಒಂದು ಜನ್ರೇಟ್ ಅಂತ ಆಪ್ಷನ್ಸ್ ಇದೆ. ಬಟ್ ಇಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಒಂದು ಇನ್ಫಾರ್ಮೇಷನ್ ಬರ್ತದೆ. ಸೊ ದಿಸ್ ಈಸ್ ದ ಅಪ್ಡೇಟೆಡ್ ಇನ್ಫಾರ್ಮೇಷನ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಏನು ಹೇಳಿದ್ದೆ, ಸೊ ಅದಕ್ಕಿಂತ ಒಂದಿಷ್ಟು ಹೊಸ ಅಪ್ಡೇಟ್ ಕೊಡಲಾಗಿದೆ. ಏನಂದರೆ, ಒಂದು ಸ್ಟೂಡೆಂಟ್ ಬೇಸಿಕ್ ಪ್ರೊಫೈಲ್ ಶುಡ್ ಬಿ ಅಪ್ಡೇಟೆಡ್, ವಿದ್ಯಾರ್ಥಿಯ ಬೇಸಿಕ್ ಪ್ರೊಫೈಲ್ ಅಪ್ಡೇಟ್ ಆಗಬೇಕು. ಎರಡನೇದು, ಸ್ಟೂಡೆಂಟ್ ಶುಡ್ ಹ್ಯಾವ್ ಅ ಯುನಿಕ್ ಪೆನ್ ಅಸೈನ್ಡ್. ಆಲ್ರೆಡಿ UDESನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಪೆನ್ ನಂಬರ್ ಇರ್ತದೆ. ಆಮೇಲೆ ಆಧಾರ್ ಡೀಟೇಲ್ ಶುಡ್ ಬಿ ಪ್ರೊವೈಡೆಡ್ ಆ್ಯಂಡ್ ವೆರಿಫೈಡ್. ಆಧಾರ್ ಡೀಟೇಲು ಅಲ್ಲಿ ಏನಾಗಬೇಕು, ವೆರಿಫೈ ಆಗಿರಬೇಕು. ಸ್ಟೂಡೆಂಟ್ ನೇಮ್ ಇನ್ ಸ್ಕೂಲ್ ರೆಕಾರ್ಡ್ ಆ್ಯಂಡ್ ನೇಮ್ ಆ್ಯಸ್ ಪರ್ ಆಧಾರ್ ಶುಡ್ ಬಿ ಸೇಮ್. ಆಧಾರ್ ಕಾರ್ಡ್ನಲ್ಲಿ ಮತ್ತು ನಿಮ್ಮ ರೆಕಾರ್ಡ್ ಏನಿರುತ್ತದೆ, ರೆಕಾರ್ಡ್ ಅಂದಾಗ ಅಡ್ಮಿಷನ್ ರಿಜಿಸ್ಟರ್ ಇರ್ಬೋದು, SITS ಇರ್ಬೋದು ಮತ್ತು ಆಧಾರ್. ಸೊ 3 ಸೇಮ್ ಆಗಿರಬೇಕು. ನಿಮ್ಮ ಅಡ್ಮಿಷನ್ ರಿಜಿಸ್ಟರ್ ಹೇಗಿದೆ ಅದಕ್ಕೆ ತಕ್ಕಂತೆ ನಿಮ್ಮ SITS, ಅದಕ್ಕೆ ತಕ್ಕಂತೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅಪ್ಡೇಟ್ ಮಾಡಿ. ರಿವರ್ಸ್ ಮಾಡೋದು ಬೇಡ. ಸೊ ಆಧಾರ್ನಲ್ಲಿ ಇರುವ ಹಾಗೆ ನೀವು ರಿವರ್ಸ್ ಆಗಿ ಅಪ್ಡೇಟ್ ಮಾಡೋದು ಬೇಡ. ಯುವರ್ ಬೇಸಿಕ್ ಏನಾಗುತ್ತೆ ಅಂದರೆ, ನಿಮ್ಮ ಅಡ್ಮಿಷನ್ ರಿಜಿಸ್ಟರ್ ಇಸ್ ಇಂಪಾರ್ಟೆಂಟ್. ಆ ಅಡ್ಮಿಷನ್ ರಿಜಿಸ್ಟರ್ಗೆ ಯಾವುದು ನಿಮಗೆ ರೆಫರೆನ್ಸ್ ಸಿಗ್ತದೆ ಅಂದರೆ, ನಿಮ್ಮ ಹಳೆಯ TC ಏನು ತೊಗೊಂಬರ್ತಾನೆ ಮಗು, ಅದು ನಿಮಗೆ ರೆಫರೆನ್ಸ್ ಆಗಿರ್ತದೆ. ಸೊ ಇದಾದಮೇಲೆ ನಿಮಗೆ ಮೊಬೈಲ್ ನಂಬರ್ ಶುಡ್ ಬಿ ಅಪ್ಡೇಟೆಡ್ ಇನ್ ದ ಸ್ಟೂಡೆಂಟ್ ಪ್ರೊಫೈಲ್. ಸ್ಟೂಡೆಂಟ್ ಪ್ರೊಫೈಲ್ನಲ್ಲಿ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಆಗಿರಬೇಕು ಅಲ್ಲಿ. ಆಮೇಲೆ ಇಲ್ಲಿ ಇದು ನೋಡಿ, ಇಲ್ಲೂ ಸ್ವಲ್ಪ ಬೋಲ್ಡಾಗಿ ಕೊಟ್ಟಿದ್ದಾರೆ. ಸ್ಟೂಡೆಂಟ್ ಆಲ್ ಫಾರ್ಮ್ಸ್ ಶುಡ್ ಬಿ ಕಂಪ್ಲೀಟೆಡ್ GP EP FP ಅಂತ ಇದೆ. ಸೊ ಕೊನೆಯ ಬಾರಿ ನಾನು ವಿಡಿಯೋ ಮಾಡಿದಾಗ ಕೇವಲ GP, ಇಲ್ಲಿ GP ಪ್ರೊಫೈಲ್ ಮಾತ್ರ ಅಪ್ಡೇಟ್ ಮಾಡಿದರೆ ಸಾಕಾಗಿತ್ತು, ಅಲ್ಲಿ ನಮಗೆ ಅಪಾರ್ ಐ ಡಿ ಕ್ರಿಯೇಟ್ ಆಗ್ತಿತ್ತು. ಬಟ್ ಈಗ GP ಜೊತೆಯಲ್ಲಿ EP ಮತ್ತು FP ಕೂಡ ಅಪ್ಡೇಟ್ ಮಾಡಬೇಕು, ಅಂದಾಗ ಮಾತ್ರ ಅಪಾರ್ ಐ ಡಿ ಇಲ್ಲಿ ಕ್ರಿಯೇಟ್ ಆಗ್ತದೆ, ಅದರ್ವೈಸ್ ನೋ. ಸೊ ಇದೇನಿದೆ ತಾವು ಗಮನಿಸ್ತಾ ಇದ್ದೀರಿ, ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದನ್ನು ನೋಟ್ ಮಾಡ್ಕೊಳ್ಳಿ. ಸೊ ಈಗ ಬನ್ನಿ, ಒಂದು ವಿದ್ಯಾರ್ಥಿಯ ಒಂದು ಅಪಾರ್ ಐ ಡಿನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು,
ಸೊ ಈ ಎಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ಸನ್ನು ಯಾವ ರೀತಿ ಫಿಲ್ ಮಾಡಬೇಕು ಅದನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ನಾನು ಇಲ್ಲಿ ಒಂದು ಪ್ರಥಮವಾಗಿ ನಾವೇನು ಮಾಡಬೇಕು, ಸ್ಕೂಲ್ ಡ್ಯಾಶ್ಬೋರ್ಡ್ಗೆ ಹೋಗಿ ಸೊ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತ ಹೋದಾಗ ಏನಾಗುತ್ತೆ, ಈ ರೀತಿ ನಿಮಗೆ ಸೆಕ್ಷನ್ ವೈಸ್ ಒಂದು ಸ್ಕ್ರೀನ್ ಬರ್ತದೆ. ಈಗ ನಾನು 9ನೇ ತರಗತಿಯ ಮುಂದೆ ವ್ಯೂ ಆ್ಯಂಡ್ ಮ್ಯಾನೇಜ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ವ್ಯೂ ಆ್ಯಂಡ್ ಮ್ಯಾನೇಜ್ ಅಂತ ನಾನು 9ನೇ ತರಗತಿ ಮುಂದಿರುವಂಥ ಒಂದು ಬಟನ್ಗೆ ಕ್ಲಿಕ್ ಮಾಡಿದ್ದೀನಿ. ಸೊ ಹಾಗೆ ಏನಾಗುತ್ತೆ ಅಂದರೆ ಈ ಒಂದು ನಿಮ್ಮ ಶಾಲೆಯಲ್ಲಿರುವಂಥ 9ನೇ ತರಗತಿಯಲ್ಲಿರುವಂತಹ ಒಂದು ಮಕ್ಕಳ ಪಟ್ಟಿ ಇಲ್ಲಿ ನಿಮಗೆ ಬರ್ತದೆ. ಇದು ಭಾಳ ಇಂಪಾರ್ಟೆಂಟು. ಸೊ ಈಗ ನಾವೇನು ಮಾಡಬೇಕು ಅಂದರೆ, ನಾನು ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಒಂದು ವೆರಿಫೈಡ್, ಇಲ್ಲಿ ಆಧಾರ್ ವೆರಿಫೈಡ್ ಆದಾಗ ವಿದ್ಯಾರ್ಥಿಯ ಹೆಸರಿನ ಮುಂದುಗಡೆ ಒಂದು ಗ್ರೀನ್ ಕಲರ್ ಆಗಿರುವಂತಹ ಒಂದು ಟಿಕ್ ಮಾರ್ಕ್ ಕೂಡ ಬರ್ತದೆ ಇಲ್ಲಿ. ಆಮೇಲೆ ನೀವು ವೆರಿಫೈ ಕೂಡ ಮಾಡಿರ್ತೀರಿ. ನಾನು ಈಗ ಇಲ್ಲಿ ಒಬ್ಬ ವಿದ್ಯಾರ್ಥಿ ಸೊ ಇಲ್ಲಿ ಒಬ್ಬ ವಿದ್ಯಾರ್ಥಿಯ ಒಂದು GP EP FP ಇಲ್ಲಿ ಹೇಳಿದ್ದಾರೆ. ನೀವು ಅಪಾರ್ ID ಕ್ರಿಯೇಟ್ ಮಾಡಬೇಕಾದ್ರೆ ಈ 3 ಸೆಕ್ಷನ್ಸು ನೀವು ಅಪ್ಡೇಟ್ ಆಗಬೇಕು. ಸೊ ನಾನು ಏನು ಮಾಡ್ತೀನಿ, ಒಬ್ಬ ವಿದ್ಯಾರ್ಥಿ ಮುಂದಿರುವಂಥ ಫಸ್ಟಿಗೆ ನಾವು GP ಅಂತ ಕ್ಲಿಕ್ ಮಾಡ್ತೀನಿ. ಸೊ ಆದಮೇಲೆ ಮೊದಲು ನೀವು GPಯನ್ನು ಕ್ಲಿಕ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು. ಆಮೇಲೆ EP ಅಂದರೆ ಎನ್ರೋಲ್ಮೆಂಟ್ ಪ್ರೊಫೈಲ್ ಅದನ್ನು ಅಪ್ಡೇಟ್ ಮಾಡಿ. ಆಮೇಲೆ ಫೆಸಿಲಿಟಿ ಪ್ರೊಫೈಲ್ ಅದೇನಿದೆ ಅಂದರೆ FP ಅಂತ ಹೇಳ್ತೀವಿ. PP ಅಂದರೆ ಪ್ರೊಫೈಲ್ ಪ್ರಿವ್ಯೂ ನಿಮಗೆ ಅಂತಿಮವಾಗಿ ಸಿಗ್ತದೆ. ಸೊ ನೀವು ನೇರವಾಗಿ ಎನ್ರೋಲ್ಮೆಂಟ್ ಪ್ರೊಫೈಲ್ಗೆ ಅಪ್ಡೇಟ್ ಮಾಡುವಂಥದ್ದು ಬೇಡ. ಫಸ್ಟ್ ಆಫ್ ಆಲ್ ನಾವೇನು ಮಾಡಬೇಕು, ಜನರಲ್ GP ಪ್ರೊಫೈಲನ್ನು ನಾವು ಏನು ಮಾಡಬೇಕು, ಓಪನ್ ಮಾಡಬೇಕು. ಅಲ್ಲಿರುವಂಥ ಎಲ್ಲ ಮಾಹಿತಿಗಳನ್ನು ನೋಡ್ಕೋಬೇಕು. ನಮ್ಮ ಶಾಲಾ ರೆಕಾರ್ಡೊಂದಿಗೆ ತಾಳೆಯನ್ನು ಮಾಡಬೇಕು. ಆಮೇಲೆ ಅದನ್ನು ಸೇವ್ ಅಂತ ಮಾಡಬೇಕು. ಸೊ ಸೇವ್ ಅಂತ ಮಾಡಬೇಕು, ಒಂದಿಷ್ಟು ಸಮಯವನ್ನು ತೆಗೆದುಕೊಳ್ತದೆ. ಸೊ ಸೇವ್ ಅಂತ ಮಾಡಿ ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟಿಗೆ ಹೋಗಬೇಕು. ಸೊ ನೆಕ್ಸ್ಟಿಗೆ ಹೋದಾಗ ಇಲ್ಲಿ ಏನಾಗುತ್ತೆ, ಒಂದಿಷ್ಟು ಇನ್ಫಾರ್ಮೇಷನ್ ನೋಡಿ GP ಅಪ್ಡೇಟ್ ಆಯಿತು. ಸೊ ಈಗ ನಾವೇನು ಮಾಡಬೇಕು, ಎನ್ರೋಲ್ಮೆಂಟ್ ಪ್ರೊಫೈಲ್. ಸೊ ಇಲ್ಲೇನಿದೆ, ಸಬ್ಜೆಕ್ಟ್ ಶುಡ್ ಬಿ ಸ್ಟಡಿಡ್ ಬೈ ದ ಸ್ಟೂಡೆಂಟ್ ಅಂತ ಇದೆ. ಇಲ್ಲಿ ಏನು ಮಾಡಬೇಕು, ಒಂದಿಷ್ಟು ರೆಡ್ನಲ್ಲಿ ಬರ್ತಾ ಇದೆ, ಅಕಾಡೆಮಿಕ್ ಸ್ಟ್ರೀಮ್ ಆಪ್ಟೆಡ್ ಬೈ ದ ಸ್ಟೂಡೆಂಟು. ಸೊ ಈ ರೀತಿಯ ಒಂದಿಷ್ಟು ಇನ್ಫಾರ್ಮೇಷನ್ಸು ಎಲ್ಲವನ್ನು ನೋಡ್ಕೋಬೇಕು. ನೋಡಿಕೊಂಡು ಕೆಳಗಡೆ ನೀವೇನು ಮಾಡಬೇಕು, ಸೇವ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ಕನ್ನು ಮಾಡಬೇಕಾಗ್ತದೆ. ಸೊ ಇದನ್ನು ಸೇವ್ ಅಂತ ಮಾಡಬೇಕು. ಸೇವ್ ಅಂತ ಮಾಡಿ ಇಲ್ಲಿ ನೋಡಿ, ಸಮ್ ಮ್ಯಾಂಡೇಟರಿ ಫೀಲ್ಡ್ಸ್ ವ್ಯಾಲ್ಯೂಸ್ ಟು ಬಿ ಮಿಸ್. ಸೊ ಎಲ್ಲ ಏನು ಮ್ಯಾಂಡೇಟರಿ ಕೊಟ್ಟಿದ್ದಾರೆ ಅದನ್ನೆಲ್ಲ ನೋಡಬೇಕು. ಏನು ಇಂಪಾರ್ಟೆಂಟ್ ಅಂದರೆ ಲ್ಯಾಂಗ್ವೇಜ್ ಗ್ರೂಪ್ ಸ್ಟಡಿಡ್ ಬೈ ದ ಸ್ಟೂಡೆಂಟ್ ಅಂತ ಇದೆ, ಅದು ನಿಮಗೆ ಮ್ಯಾಂಡೇಟರಿ ಆಗಿರುವಂಥದ್ದಿದೆ. ಅದಾದಮೇಲೆ ನಿಮಗೆ ಇದು ಮ್ಯಾಂಡೇಟರಿ. ಇದಾದಮೇಲೆ ನೀವು ಸೇವ್ ಅಂತ ಮಾಡಿ. ಸೊ ಇದು ಟ್ರಯಲ್ ಆ್ಯಂಡ್ ಎರರ್ ಅಂತ ಇರ್ತದೆ ಇಲ್ಲಿ. ಸೊ ಪ್ರತಿ ಸಲ ಸೇವ್ ಮಾಡಿದಾಗ ಏನಾದರೂ ಎರರ್ಸ್ ಬಂದರೆ ಎಲ್ಲಿ ನಿಮಗೆ ಬ್ಲಾಕ್ ಆಗ್ತಾಯಿದೆ, ಯಾವ ಇನ್ಫಾರ್ಮೇಷನ್ಸ್ ಕರೆಕ್ಟ್ ಆಗ್ತಾ ಇಲ್ಲಿ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಏನು ಕಾಂಬಿನೇಷನ್ ಇಟ್ ಇಸ್ ಅ ಮ್ಯಾಂಡೇಟರಿ, ಎನ್ರೋಲ್ಮೆಂಟ್ ಡಾಟಾ ಸೇವ್ಡ್ ಅಂತ ಬಂತು. ಸೊ ನಿಮ್ಮ ಒಂದು EP ಕೂಡ ಅಪ್ಡೇಟ್ ಆಯಿತು. ಈಗ ಲಾಸ್ಟ್ ಏನಂದರೆ ನಿಮ್ಮ ಒಂದು ಫೆಸಿಲಿಟಿ ಪ್ರೊಫೈಲ್ ಅಂತ ಇದೆ. ಸೊ ಅಲ್ಲಿ ನೀವು ಕೂಡ ಸೇವ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಎಲ್ಲ ಡಾಟಾ ನೋಡಿ. ಇಲ್ಲಿ ನಿಮಗೆ ಇಂಪಾರ್ಟೆಂಟಾಗಿ ಅಪ್ಡೇಟ್ ಮಾಡಬೇಕಾಗಿರುವಂಥ ಡಾಟಾ ಯಾವುದು ಮ್ಯಾಂಡೇಟರಿ ಅಂದರೆ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಆಫ್ ಸ್ಟೂಡೆಂಟ್ ರೆಸಿಡೆನ್ಸ್ ಟು ಸ್ಕೂಲ್. ಇಲ್ಲಿ ರೆಸಿಡೆನ್ಸ್ ವಿದ್ಯಾರ್ಥಿಯಲ್ಲಿ ವಾಸ ಮಾಡ್ತಾ ಇದ್ದೇನೆ, ಅಲ್ಲಿಂದ ಶಾಲೆ ಎಷ್ಟು ಡಿಸ್ಟೆನ್ಸ್ ಇದೆ ಇದು ಅಡಿಷನ್ ಮಾಡಿರುವಂಥದ್ದು. ಹೊಸ ಒಂದು ಫೀಲ್ಡನ್ನು ಆ್ಯಡ್ ಮಾಡಿದ್ದಾರೆ, ಅದನ್ನು ನೀವು ಸೆಲೆಕ್ಟ್ ಮಾಡಿ. ಅಲ್ಲಿ ನಿಮಗೆ ಏನೆಲ್ಲ ಆಪ್ಷನ್ ಸಿಗುತ್ತೆ ಅಂದರೆ ಲೆಸ್ ದೆನ್ 1 ಕಿಲೋಮೀಟ್ರ್, ಬಿಟ್ವೀನ್ 1 to 3 ಕಿಲೋಮೀಟ್ರ್, ಬಿಟ್ವೀನ್ 3 to 5 ಕಿಲೋಮೀಟರ್ಸ್, ಮೋರ್ ದೆನ್ 5 ಕಿಲೋಮೀಟರ್ ಅಂತ ಇರ್ತದೆ. ಅದನ್ನು ಸೆಲೆಕ್ಟ್ ಮಾಡಿ. ಕಂಪ್ಲೀಟೆಡ್ ಹೈಯೆಸ್ಟ್ ಎಜುಕೇಷನ್ ಲೆವೆಲ್ ಆಫ್ ಮದರ್, ಫಾದರ್ ಆ್ಯಂಡ್ ಲೀಗಲ್ ಗಾರ್ಡಿಯನ್. ಸೊ ತಂದೆ ತಾಯಿಯವರ ಅಥವಾ ಒಂದು ಪೋಷಕರ ಒಂದು ಎಜುಕೇಷನ್ ಲೆವೆಲ್ ಎಲ್ಲಿಗಿದೆ, ಪ್ರೈಮರಿ, ಅಪ್ಪರ್ ಪ್ರೈಮರಿ, ಸೆಕೆಂಡರಿ ಆರ್ ಇಕ್ವಲೆಂಟ್, ಹೈಯರ್ ಸೆಕೆಂಡರಿ, ಮೋರ್ ದೆನ್ ಹೈಯರ್ ಸೆಕೆಂಡರಿ, ನೋ ಸ್ಕೂಲಿಂಗ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಇದೆ. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈ ಎರಡೂ ಏನಿದೆ ಇದು ಮ್ಯಾಂಡೇಟರಿ ಇದೆ, ಇದನ್ನು ಮಾಡಿಕೊಂಡು ನೀವು ಮುಂದೆ ಹೋಗಬೇಕು. ಇದಾದಮೇಲೆ ಸೇವ್ ಅಂತ ನೀವು ಕ್ಲಿಕ್ ಮಾಡಿ. ಸೊ ಸೇವ್ ಅಂತ ಕ್ಲಿಕ್ ಮಾಡಿ ನೀವೇನು ಮಾಡಬೇಕಾಗತ್ತೆ ಅಂದರೆ ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ನೀವು ಕ್ಲಿಕ್ಕನ್ನು ಮಾಡಬೇಕಾಗತ್ತೆ. ನೋಡಿ ಸೇವ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸರಿ, ನಾನು ಇನ್ನೊಂದು ಸಲ ನೋಡ್ತೀನಿ. ಮತ್ತೊಂದು ಇಲ್ಲಿ ಫೀಲ್ಡು ಬೇಕಾಗಿದೆ. ಡಸ್ ದ ಸ್ಟೂಡೆಂಟ್ ಅಪೇರ್ಡ್ ಇನ್ ಎನಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಆರ್ ಒಲಿಂಪಿಕ್. ಸೊ ಇಲ್ಲಿ ನೋಡಿ ಈಗಾಗಲೇ ನೀವು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಒಲಿಂಪಿಕ್ನಲ್ಲಿರ್ಬೋದು, ವಿಜ್ಞಾನ ವಿಚಾರಗೋಷ್ಠಿಗಳು, ಡ್ರಾಯಿಂಗು, ಮಾಡೆಲ್ ಸ್ಪರ್ಧೆಗಳಿರುತ್ತೆ, ಭಾಷಣ ಇರ್ತದೆ, IT ಕ್ವಿಜ್ ಇರ್ತದೆ. ಸೊ ಇಲ್ಲಿ ಅಪಿಯರ್ ಆಗಿದ್ದರೆ ಎಸ್ ಆರ್ ನೋ ಅಂತ ಇರುತ್ತೆ, ಅದನ್ನು ನೀವು ಮಾಡಬೇಕು. ಮಾಡಿಕೊಂಡು ಇಲ್ಲಿ ನಾನು ಸೇವ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ನಾನು ಸೇವ್ ಕೊಡುವಾಗ ಯಾವ್ಯಾವ ಮ್ಯಾಂಡೇಟರಿ ಫೀಲ್ಡ್ಸ್ ನನಗೆ ಬ್ಲಾಕ್ ಆಗ್ತಾಯಿತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಾನು. ಎಸ್, ಫೆಸಿಲಿಟಿ ಡಾಟಾ ಹ್ಯಾಸ್ ಬಿನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಇದನ್ನು ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಅಂತ ಹೋಗ್ತೀನಿ. ಇಲ್ಲಿ ಪ್ರೊಫೈಲ್ ಪ್ರಿವ್ಯೂ ನಿಮಗೆ ಸಿಗ್ತದೆ. ಒಂದು ಇಲ್ಲಿವರೆಗೆ ನಾವು ಏನು ಮಾಡಿದ್ದೀವಿ ಎಲ್ಲ ಪ್ರಿವ್ಯೂ. ಇಲ್ಲಿ ಒಂದು ನೋಟ್ ಇದೆ, ಆಫ್ಟರ್ ವೆರಿಫೈಯಿಂಗ್ ಆಲ್ ದ ಫೀಲ್ಡ್ ಸ್ಟೂಡೆಂಟ್ ಡಾಟಾ ಯೂಸರ್ ನೀಡ್ಸ್ ಟು ಪ್ರೊಸೀಡ್ ಟು ಕಂಪ್ಲೀಟ್ ದ ಡಾಟಾ ಫಾರ್ ಕಂಪ್ಲೀಟಿಂಗ್ ಸ್ಕ್ರೋಲ್ ಡೌನ್ ಟು ಬಟನ್ ರೈಟ್ ಕಾರ್ನರ್ ಆಫ್ ದಿಸ್ ಪೇಜ್. ಸೊ ನೋಡಿ ಏನು ಮಾಡಬೇಕು, ನೀವು ಇಲ್ಲಿ ನಿಮ್ಮದು ಇಲ್ಲಿ ರೀತಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಬೇಕು. ಕಂಪ್ಲೀಟ್ ಡಾಟಾ ಅಂತ ಫಿಲ್ ಮಾಡಿದಾಗ ಮಾತ್ರ ಈ GP EP FP ಕಂಪ್ಲೀಟ್ ಆಗ್ತದೆ. ಇದು ನೀವು GP EP FP ಮಾಡಿಕೊಂಡು ಕಂಪ್ಲೀಟ್ ಡಾಟಾ ಅಂತ ಪ್ರೆಸ್ ಮಾಡಿಲ್ಲ ಅಂದರೆ ಅಲ್ಲಿ ಮತ್ತೆ ಅಪಾರ್ ID ಕ್ರಿಯೇಟ್ ಆಗೋದಿಲ್ಲ.
ಸೊ ನಾ ಏನು ಮಾಡ್ತೀನಿ, ಕಂಪ್ಲೀಟ್ ಡಾಟಾ ಅಂತೀನಿ. ಆರ್ ಯು ಶುವರ್ ಯು ವಾಂಟ್ ಟು ಕಂಪ್ಲೀಟ್ ದ ಡಾಟಾ ಅಂತ ಇದೆ, ಓಕೆ ಅಂತ ಕೊಡ್ತೀನಿ. ಸೊ ಇಲ್ಲೇನಾಯಿತು, ಸದರಿ ವಿದ್ಯಾರ್ಥಿಯ ಒಂದು ಡಾಟಾ ಏನಾಗಿದೆ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಈಗ ಕಂಪ್ಲೀಟ್ ಆಯಿತು. ಈಗ ನಾನು ಆ ಅಪಾರ್ ಐ ಡಿಗೆ ನಾನು ನೋಡಿ ಡಾಟಾ ಕಂಪ್ಲೀಷನ್ ಇಸ್ ಕಂಪ್ಲೀಟ್ ಅಂತ ಬಂತು, ಓಕೆ ಅಂತ ಕೊಡಬೇಕು. ಅದರ್ವೈಸ್ ನೆಕ್ಸ್ಟ್ ಸ್ಟೂಡೆಂಟ್ ಅಂದರೆ ಮುಂದಿನ ವಿದ್ಯಾರ್ಥಿಯ ಒಂದು EPGP-FP ಕಂಪ್ಲೀಟ್ ಮಾಡಲಿಕ್ಕೆ ಮತ್ತೊಂದು ಪೇಜ್ ಓಪನ್ ಆಗ್ತದೆ. ಸೊ ಒಬ್ಬ ವಿದ್ಯಾರ್ಥಿಯ ನಿಮ್ಮ ಒಂದು ಲೈವ್ ಆಗಿ ನಾನು GP EP-FP ನಾನು ಅಪ್ಡೇಟ್ ಮಾಡಿದ್ದೀನಿ. ಬನ್ನಿ ಆ ವಿದ್ಯಾರ್ಥಿಯ ಒಂದು ಅಪಾರ್ ಐ ಡಿಯನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾನು ಅಪಾರ್ ಮಾಡ್ಯೂಲ್ಗಾಗಿ ನಾನು ಕ್ಲಿಕ್ ಮಾಡ್ತೀನಿ. ಆಮೇಲೆ ಸೆಲೆಕ್ಟ್ನಲ್ಲಿ ಅಪಾರ್ ಮಾಡ್ಯೂಲ್ ಇದೆ ಇಲ್ಲಿ, ಓಕೆ. ಮತ್ತು ನಾನು ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಅಪಾರ್ ಮಾಡ್ಯೂಲ್ಗೆ ನಾವು ಹೋಗೋಣ. ಎಸ್, ಕರೆಂಟ್ ಅಕಾಡೆಮಿಕ್ ಇಯರ್ ತೆಗೆದುಕೊಂಡಿದ್ದೀನಿ ನಾನು. ಅದಾದಮೇಲೆ ಕಂಪ್ಲೀಟ್ ಅಪ್ಡೇಟ್ ಆಗಲಿಕ್ಕೆ ಬಿಡಬೇಕು ನಾವು. ಸೊ ಇದಾದಮೇಲೆ ನಾವು ಅಪಾರ್ ಮಾಡ್ಯೂಲ್ಗೆ ಹೋಗಬೇಕು. ಅಪಾರ್ ಮಾಡ್ಯೂಲ್ ಅದರಲ್ಲಿ ನಾನು 9ನೇ ತರಗತಿಯನ್ನು ಸೆಲೆಕ್ಟ್ ಮಾಡಿ ಗೋ ಅಂತ ಹೋಗ್ತೀನಿ. ಯಾಕಂದರೆ 9ನೇ ತರಗತಿ ವಿದ್ಯಾರ್ಥಿಯ ನಾನು EPGP-FP ನಾನು ಅಪ್ಡೇಟ್ ಮಾಡಿದ್ದೆ. ಸೊ ಆಗ ನಮಗೆ ಈಗಾಗಲೇ ಒಂದು ಪಟ್ಟಿ ಬರ್ತದೆ ಇಲ್ಲಿ. ಈಗ ಯಾವ ವಿದ್ಯಾರ್ಥಿಯ ಮಾಹಿತಿಯನ್ನು ನಾನು ಅಪ್ಡೇಟ್ ಮಾಡಬೇಕಾಗಿದೆ, ನೀವು ಸ್ಕ್ರೋಲ್ ಮಾಡ್ತಾ ಅದನ್ನು ನೋಡ್ತಾ ಹೋಗ್ಬೋದು. ಅದರ್ವೈಸ್ ನೀವೇನು ಮಾಡ್ಬೋದು, ಅದನ್ನು ನೀವು ಆ ವಿದ್ಯಾರ್ಥಿಯ ಹೆಸರನ್ನು ಸರ್ಚ್ನಲ್ಲಿ ಟೈಪ್ ಮಾಡಿದರೆ ಆ ವಿದ್ಯಾರ್ಥಿ ಹೆಸರು ನೇರವಾಗಿ ಬರ್ತದೆ. ಸೊ ಆತ್ಮೀಯ ಸ್ನೇಹಿತರೆ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಒಂದು ನೀವು ಡಿಫರೆನ್ಸ್ ತೋರಿಸಿರ್ತೀನಿ. ಯಾವ ವಿದ್ಯಾರ್ಥಿಯ ನಾವು EPGP-FP ಅಪ್ಡೇಟ್ ಮಾಡಿಲ್ಲ ಆ ವಿದ್ಯಾರ್ಥಿಯ ಮುಂದೆ ಆ್ಯಕ್ಷನ್ ಕೆಳಗಡೆ ಜನ್ರೇಟ್ ಎಂಬ ಬಟನ್ ಏನಿದೆ, ಕೀ ಏನಿದೆ, ಒಂಥರ ಅಲ್ಲಿ ಆ್ಯಶ್ ಕಲರ್ನಲ್ಲಿ ಬರ್ತಾ ಇದೆ. ಬಟ್ ನಾನೊಬ್ಬ ವಿದ್ಯಾರ್ಥಿಯ ಏನು ಅಪ್ಡೇಟನ್ನು ಮಾಡಿದ್ದೀನಿ ಲೈವ್ ಆಗಿ ನಿಮ್ಮ ಎದುರುಗಡೆ, ಆ ವಿದ್ಯಾರ್ಥಿಯ ಆ್ಯಕ್ಷನ್ ಮುಂದುಗಡೆ ಬ್ಲೂ ಕಲರ್ ಆಗಿರುವಂಥ ಕೀ ಕಾಣ್ತಾ ಇದೆ. ಸೊ ಬ್ಲೂ ಕಲರ್ ಆಗಿಂಥ ಕೀ ಏನು ಸೂಚಿಸುತ್ತೆ ಅಂದರೆ ಆ ವಿದ್ಯಾರ್ಥಿಯ GP EP-FP ಸೆಕ್ಷನ್ಸನ್ನು ನೀವು ಅಪ್ಡೇಟ್ ಮಾಡಿದ್ದೀವಿ, ಪ್ರೊಫೈಲ್ ಪ್ರಿವ್ಯೂವನ್ನು ಕೂಡ ಕಂಪ್ಲೀಟ್ ಡಾಟಾ ಪ್ರಕ್ರಿಯೆಯನ್ನು ಮಾಡಿದ್ದೀವಿ ಅಂತ ಅಲ್ಲಿ ಇಂಡಿಕೇಟ್ ಆಗುತ್ತೆ. ಸೊ ಅದನ್ನು ಮಾಡಿ ನಾವು ಏನು ಮಾಡಬೇಕು, ಈಗ ಮುಂದೆ ಜನ್ರೇಟ್ ಅಂತ ಕೊಡಬೇಕು. ಸೊ ಜನ್ರೇಟ್ ಅಂತ ನಾವು ಕೊಟ್ಟಾಗ ಈಗೇನಾಗುತ್ತೆ, ಅಪಾರ್ ಐ ಡಿ ಜನ್ರೇಟ್ ರಿಲೇಟೆಡ್ ಆಗಿರುವಂಥ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ತಾವು ಡು ಯು ವಾಂಟ್ ಟು ಚೇಂಜ್ ದ ಆಧಾರ್ ಡೀಟೇಲ್ಸ್ ಅಂತ ಇದೆ. ಸೊ ಆಧಾರ್ ಡೀಟೇಲ್ಸ್ ಇಲ್ಲಿ ನಿಮಗೆ ಕಾಣ್ತಾ ಇದೆ. ಅಲ್ಲಿ ಏನಾದರೂ ನೀವು ಚೇಂಜ್ ಮಾಡಬೇಕಾಗಿದ್ದರೆ ನೀವು ಇದನ್ನು ಕ್ಲಿಕ್ ಮಾಡಿ, ಆಗ ಚೇಂಜ್ ಮಾಡಲಿಕ್ಕೆ ಆ ಒಂದು ಫೀಲ್ಡ್ಸ್ಗಳು ಓಪನ್ ಆಗುತ್ತೆ, ಚೇಂಜ್ ಮಾಡಿ. ಅದರ್ವೈಸ್ ಕೆಳಗಡೆ ಬನ್ನಿ, ಇಲ್ಲಿ ಕನ್ಸೆಂಟ್ ಬೈ ಫಾದರ್ ಮದರ್ ಲೀಗಲ್ ಗಾರ್ಡಿಯನ್ಸ್ ಅಂತ ಇದೆ. ಇಲ್ಲಿ ಏನು ಮಾಡಬೇಕು, ನೀವು ಫಾದರ್ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ತಾ ಇದ್ದರೆ ಫಾದರ್ ನೇಮನ್ನು ಎಂಟ್ರಿ ಮಾಡಿ ಇಲ್ಲಿ ರಿಲೇಷನ್ ಕೊಡಬೇಕು ಫಾದರ್ ಅಂತ. ಅದರ್ವೈಸ್ ಮದರ್ ನೀವು ಮಾಡ್ತಾ ಇದ್ದರೆ, ಫಾದರ್ ಇನ್ ಕೇಸ್ ಆಫ್ ಡೆತ್ ಆಗಿದ್ದರೆ ಮದರ್ ಯೂಸ್ ಮಾಡ್ತಾ ಇದ್ದರೆ ಮದರ್ ಅಂತ ರಿಲೇಷನ್ಸನ್ನು ಸೆಲೆಕ್ಟ್ ಮಾಡಿ. ಅದಾದಮೇಲೆ ಲೀಗಲ್ ಗಾರ್ಡಿಯನ್ಸ್ ಇದ್ದರೆ ಲೀಗಲ್ ಗಾರ್ಡಿಯನ್. ಆಮೇಲೆ ಐಡೆಂಟಿ ಪ್ರೂಫನ್ನು ನೀವು ಏನು ಯೂಸ್ ಮಾಡ್ತಾ ಇದ್ದೀರಿ, ಮದರ್ ಅಥವಾ ಫಾದರ್ ಅಥವಾ ಲೀಗಲ್ ಗಾರ್ಡಿಯನ್ದು. ಇಲ್ಲಿ ನಮಗೆ ಅವಕಾಶ ಕೊಟ್ಟಿರುವಂಥದ್ದು ಆಧಾರ್ ಕಾರ್ಡ್ ಇದೆ, ಪ್ಯಾನ್ ಕಾರ್ಡ್ ಇದೆ, ಎಪಿಕ್ ವೋಟರ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸು ಮತ್ತು ಪಾಸ್ಪೋರ್ಟ್. ಇಷ್ಟರಲ್ಲಿ ಯಾವುದಾದ್ರು ಒಂದು ತೆಗೆದುಕೊಳ್ಬೋದು. ಸೊ ಇಲ್ಲಿ ಪೇರೆಂಟ್ ನೇಮು, ಫಾದರ್ ಮದರ್ ಲೀಗಲ್ ಗಾರ್ಡಿಯನ್. ಸೊ ರಿಲೇಷನ್ ಏನಿದೆ, ಇಲ್ಲಿ ಯಾವ ಒಂದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡಿದ್ದೀರಿ ಆ ಡಾಕ್ಯುಮೆಂಟಿನ ಒಂದು ನಂಬರ್. ಸೊ ಇಷ್ಟೊಂದು ನೀವು ಎಂಟ್ರಿ ಮಾಡಿ ಏನು ಮಾಡಬೇಕು, ಕೆಳಗಡೆ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್, ನಿಮ್ಮ ಶಾಲೆ ಯಾವ ಒಂದು ಸಿಟಿಯಲ್ಲಿದೆ, ವಿಲೇಜ್ನಲ್ಲಿದೆ, ಆ ಪ್ಲೇಸನ್ನು ಎಂಟ್ರಿ ಮಾಡಿ. ಡೇಟ್ ಆಫ್ ಫಿಸಿಕಲ್ ಕನ್ಸೆಂಟ್, ನೀವು ಯಾವಾಗ ಇದನ್ನು ಸಬ್ಮಿಟ್ ಮಾಡ್ತಾ ಇದ್ದೀರಿ ಆ ಡೇಟನ್ನು ಎಂಟ್ರಿ ಮಾಡಿ. ಹೇಗೆ ಎಂಟ್ರಿ ಮಾಡಬೇಕು, ಪಕ್ಕದಲ್ಲಿರುವಂಥ ಒಂದು ಕ್ಯಾಲೆಂಡರ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಡೇಟನ್ನು ಎಂಟ್ರಿ ಮಾಡ್ಬೋದು. ಆಮೇಲೆ ಇಲ್ಲಿ ಕನ್ಸೆಂಟ್ ಬೈ ಹೆಡ್ ಆಫ್ ದ ಸ್ಕೂಲ್ ಅಂತ ಇದೆ, ಇಲ್ಲಿ ನೇಮ್ ಆಟೋಮೆಟಿಕ್ ಬರ್ತದೆ. ಸಾಕಷ್ಟು ಸ್ನೇಹಿತರು ಕೇಳಿದರು, ಸರ್ ನಮ್ಮ ಶಾಲೆಯ ಮುಖ್ಯ ಗುರುಗಳ ಹೆಸರಲ್ಲಿ ಬರ್ತಾ ಇಲ್ಲ ಅಂತ. ಅಂದರೆ ನಿಮ್ಮ ಶಾಲೆಯ ಪ್ರೊಫೈಲನ್ನು ನೀವು ಅಪ್ಡೇಟ್ ಮಾಡಬೇಕು. ಸೊ ಈ ರೀತಿ ನಿಮ್ಮಲ್ಲಿ ಕೂಡ ನಿಮ್ಮ ಶಾಲೆಯ ಮುಖ್ಯ ಗುರುಗಳ ಹೆಸರು ಬರ್ತಾ ಇಲ್ಲ ಅಂದರೆ ನಿಮ್ಮ BRC ಕೇಂದ್ರಕ್ಕೆ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಅದರ್ವೈಸ್ ನೀವು ಕೂಡ ಮಾಡ್ಕೋಬೋದು. ಸೊ ನೀವು ಹೇಗೆ ಮಾಡ್ಕೋಬೇಕು, ಸೊ ಆ ರೀತಿಯ ಸಮಸ್ಯೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸೊ ಹೆಚ್ಚಿನ ಕಮೆಂಟ್ ಬಂದರೆ ಅದಕ್ಕೆ ತಕ್ಕಂಥ ಪ್ರತ್ಯೇಕವಾಗಿರುವಂಥ ವೀಡಿಯೋವನ್ನು ಖಂಡಿತವಾಗಿ ಕೂಡ ಮಾಡಿಕೊಡ್ತೇವೆ. ಸೊ ಇಷ್ಟೊಂದು ಮಾಡಿ ಸಬ್ಮಿಟನ್ನು ಕೊಟ್ಟರೆ ನಿಮಗೆ ಅಪಾರ್ ಐ ಡಿ ಜನ್ರೇಟ್ ಆಗ್ತದೆ. ಅಪಾರ್ ಐ ಡಿ ಜನ್ರೇಟ್ ಆಗುತ್ತೆ, ಅದನ್ನು ನೋಟ್ ಮಾಡ್ಕೋಬೇಕು. ನಿಮ್ಮ ಅಡ್ಮಿಷನ್ ರಿಜಿಸ್ಟರ್ನಲ್ಲಿ ಕೂಡ ಒಂದು ಕಾಲಮನ್ನು ಮಾಡಿಕೊಂಡು ಅದನ್ನು ಎಂಟ್ರಿ ಮಾಡಿ, ಸೇವನ್ನು ಕೂಡ ಮಾಡಿ. ಸೊ ಆದ್ಮೇಲೆ ಒಬ್ಬ ವಿದ್ಯಾರ್ಥಿಯ ಅಪಾರ್ ಐ ಡಿಯನ್ನು UDS+ನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಸೊ ಕಂಪ್ಲೀಟ್ ಆಗಿರುವಂಥ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ನಾವು ಹೇಳಿದ್ದೀವಿ. ಸೊ ಈ ರೀತಿ ಎಜುಕೇಷನಲ್ ಕಂಟೆಂಟ್ ನಿಮಗೆ ಇನ್ ಟೈಮ್ನಲ್ಲಿ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋ ಲಿಂಕನ್ನು ನೀವು ನಿಮ್ಮ ಸ್ನೇಹಿತರೊಂದಿಗೆ, ಮುಖ್ಯ ಗುರುಗಳೊಂದಿಗೆ, ಶಿಕ್ಷಕರೊಂದಿಗೆ, ಪಾಲಕರೊಂದಿಗೆ, ವಿದ್ಯಾರ್ಥಿಗಳ ಗುಂಪಿನೊಂದಿಗೆ ಶೇರ್ ಮಾಡಿ. ಖಂಡಿತವಾಗಿ ಕೂಡ ಇದು ಉಪಯೋಗ ಆಗ್ತದೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.